ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸ್ವಲ್ಪ ಆರೋಗ್ಯದಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಅದು ನನ್ನ ಧ್ವನಿಲಿ ಗೊತ್ತಾಗ್ತಾ ಇರ್ಬೋದು ಅಂತ ಅಂದ್ಕೊತೀನಿ. ಇದು ವೆದರ್ ಪ್ರಾಬ್ಲಮ್ಮಾ ಇಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಅದರಿಂದ ಏನಾದರೂ ಸ್ವಲ್ಪ ಬಾಡಿಗೆ ಸ್ಟ್ರೈನ್ ಆದಂಗಾಗಿ ಮೈಕೈ ನೋವು ಜ್ವರ ಆ ಥರ ಬಂದಿದೆ. ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ. ಆದರೂ ಕೂಡ ಈ ವಿಡಿಯೋನ ಅಂದರೆ ನನ್ನ ಡೈಲಿ ರೋಟೀನ್ನ ನಿಮ್ಮ ಜೊತೆ ಶೇರ್ ಮಾಡೋದನ್ನು ನಿಲ್ಲಿಸೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಯಾಕಂತಂದರೆ ನನ್ನ ಕೆಲಸಗಳು ನನ್ನ ಕಷ್ಟಗಳು ಏನೇ ಇದ್ದರೂ ಕೂಡ ಇದನ್ನು ನಾನು ಒಂದು ವರ್ಕ್ ಅಂತ ತಗೊಂಡಿದ್ದೀನಿ ಅಂತ ಅಂದಾಗ ಅದಕ್ಕೆ 100% ಕೊಟ್ಟು ನನ್ನ ಕಷ್ಟಗಳನ್ನೆಲ್ಲ ಸೈಡ್ಗಿಟ್ಟು ವಿಡಿಯೋಗಳನ್ನ ಶೇರ್ ಮಾಡಬೇಕು ಅಂತ ನಾನಂತೂ ಫಿಕ್ಸ್ ಆಗಿದ್ದೀನಿ. ನೀವು ನೋಡಿ ಬಿಡಿ, ನನ್ನ ವಿಡಿಯೋಗಳು ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಪ್ಲೀಸ್ ನನ್ನ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಸಪೋರ್ಟ್ ಮಾಡಿ. ಹಾಗೆ ಏನಾದರೂ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ಅದನ್ನು ನಾನು ತಿದ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ಇವತ್ತಿನ ವ್ಲಾಗು ತಿಂಡಿ ಇಡ್ಲಿ ಮತ್ತು ಸಾಂಬಾರು ಹಾಗೆ ಉದ್ದಿನವಡೆ ನನ್ನ ಮಗನಿಗೆ ಇಷ್ಟ. ಅವ್ನು ಬಂದಾಗ ಮಾತ್ರನೇ ನಾನು ಉದ್ದಿನವಡೆ ಮಾಡೋದು. ನಮ್ಮಿಬ್ಬರಿಗೂ ಏನು ಉದ್ದಿನವಡೆ ಇಷ್ಟ ಆಗೋದಿಲ್ಲ. ಇದ್ದಿದ್ರಾಗೂ ನಾನು ಒಂದು ಪೀಸ್ನೂ ಕೂಡ ಬಾಯಿಗಿಡೋದಿಲ್ಲ. ನಾನು ಯಾವುದೇ ಫಂಕ್ಷನ್ಗೆ ಹೋದರೂ ಇಡ್ಲಿ ವಡೆ ತಿಂಡಿ ಅಂತಂದರೆ ಬರೀ ಇಡ್ಲಿನೇ ತಿಂದಿರ್ತೀನಿ ಹೊರತು ವಡೆ ಮಾತ್ರ ತಿನ್ನೋದಿಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಕಡಲೆಬೇಳೆ ವಡೆ ಇಷ್ಟ ಆಗುತ್ತೆ, ಉದ್ದಿನ ವಡೆ ಖಂಡಿತವಾಗ್ಲೂ ಇಷ್ಟ ಆಗೋದಿಲ್ಲ. ನಮ್ಮ ಮನೆಯವರು ಒಂದೋ ಎರಡೋ ತಿಂತಾರೆ, ಅದರಿಂದ ಅವರು ಫಂಕ್ಷನ್ಗಳಲ್ಲಿ ಆಚೆ ಹೋದಾಗಲೇ ತಿಂದಿರ್ತಾರೆ. ಮನೇಲಿ ನಾನು ಮಾಡೋಕ್ಕೆ ಹೋಗೋದೇ ಇಲ್ಲ. ನನ್ನ ಮಗ ಬಂದಾಗ ಅವನಿಗೆ ತೃಪ್ತಿ ಆಗೋದಿಲ್ಲ. ಆಚೆ ಒಂದೋ ಎರಡೋ ತಿಂದರೆ ಅವನಿಗೆ ಇಷ್ಟ ಆಗೋದಿಲ್ಲ. ಮನೇಲಿ ಮಾಡಿದಾಗ ಹೊಟ್ಟೆ ತುಂಬ ಬರೀ ವಡೆನೇ ತಿಂದ್ರೇ ಅವನಿಗೆ ತೃಪ್ತಿ ಆಗೋದು. ಅದಕ್ಕೋಸ್ಕರ ಅವ್ನು ಬರೋ ಟೈಮಲ್ಲಿ ಅವ್ನು ಬಂದಾಗನೇ ನಾನು ಇಡ್ಲಿ ವಡೆ ಮಾಡೋದು. ಇವತ್ತು ಮೋಕ್ಷ ಬೇರೆ ಇದ್ದಾಳೆ. ಮೋಕ್ಷ ಅಂತ ಅಂದರೆ ಯಾರು ಅಂತ ನೀವೆಲ್ಲ ಕೇಳ್ತಲೇ ಇದ್ದೀರಾ. ಮೋಕ್ಷ ನನ್ನ ತಮ್ಮನ ಮಗಳು. ನನ್ನ ತಮ್ಮನ ಹೆಂಡತಿಗೆ ಡೆಲಿವರಿಯಾಗಿ ಇನ್ನೊಂದು ಪಾಪು ಆಗಿರೋದ್ರಿಂದ ಅವಳು ಮತ್ತು ಅಮ್ಮಂಗೂ ಹುಷಾರಿಲ್ಲ. ಅಮ್ಮನೂ ರೆಸ್ಟ್ ಮಾಡೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಅದರಿಂದ ಮೋಕ್ಷನೂ ಇಲ್ಲಿಂದಲೇ ಸ್ಕೂಲ್ಗೆ ಹೋಗ್ತಾ ಬರ್ತಾ ಇದ್ದಾಳೆ. ಮೋಕ್ಷ ಇದ್ದಾಳೆ. ಮತ್ತು ರಿಷು ಕೂಡ ಕರೆದು ಮಕ್ಕಳಿಗೆ ವಡೆ ಅಂದರೆ ಇಷ್ಟ ಆಗುತ್ತೆ ಅಂತ ಹೇಳಿ ವಡೆ ಮಾಡ್ತಾಯಿದ್ದೀನಿ. ಇಡ್ಲಿಗೆ ಸಾಂಬಾರು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇಡ್ಲಿ ಸಾಂಬಾರು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾನು ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ. ನನಗೆ ಹೇಳಬೇಕು ಅಂತಂದರೆ ನಂಗೆ ಸಾಂಬಾರು ಕೂಡ ಇಷ್ಟ ಆಗೋದಿಲ್ಲ, ನನಗೆ ಪಲ್ಯ ಇಷ್ಟ ತುಂಬ. ಪಾಪ ಒಬ್ಬರು ನನ್ನ ಇಡ್ಲಿಗೆ ನೀವು ಮಾಡ್ತಕ್ಕಂಥ ಪಲ್ಯನ ಶೇರ್ ಮಾಡಿ ಅಂತ ತುಂಬ ದಿನದಿಂದ ಕೇಳ್ತಾ ಇದ್ದಾರೆ. ನನಗೆ ಟೈಮ್ ಆಗಿಲ್ಲ. ಅಂದರೆ ನಾನು ರೆಸಿಪಿಗಳನ್ನ ಒಂದೊಂದನ್ನೇ ಶೇರ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಇಡ್ಲಿಗೆ ಯಾವ ರೀತಿ ಎಲ್ಲ ತರಕಾರಿನೂ ಹಾಕಿ ಕೂಟ್ ಪಲ್ಯ ಅಂತಲೇ ಕರಿತೀವಲ್ಲ, ಕೂಟ್ ಪಲ್ಯ ಮಾಡೋದನ್ನು ಶೇರ್ ಮಾಡ್ತೀನಿ. ಸದ್ಯಕ್ಕೆ ನಾನು ಇವತ್ತು ಮಾಡ್ತಾ ಇರೋದು ಟೊಮೊಟೊ ಮತ್ತು ಬೇಳೆನ ಬಳಸಿ ಹೇಳ್ಬೇಕಾದ್ರೆ ಒಂದು ಮಿಸ್ಟೇಕ್ ಆಗುತ್ತೆ, ಸಾರಿ. ಟೊಮೊಟೊ ಮತ್ತು ತೊಗರಿಬೇಳೆನ ಹಾಕಿ ಇಡ್ಲಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ರೆಸಿಪಿನೂ ಕೂಡ ಶೂಟ್ ಮಾಡ್ಕೊಳ್ಳಿಲ್ಲ, ಯಾಕಂತಂದರೆ ಅದೆಲ್ಲರಿಗೂ ಗೊತ್ತಿರುತ್ತೆ. ನಾನು ಕೂಡ ಶೂಟ್ ಮಾಡಿದ್ದೀನೋ ಅಪ್ಲೋಡ್ ಮಾಡಿದ್ದೀನೋ ಹೇಗೋ ಮರ್ತುಬಿಟ್ಟಿದ್ದೀನಿ. ನಿಮ್ಗೇನಾದರೂ ಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಾನು ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ, ಬೇಗ ಇಡ್ಲಿ ಸಾಂಬಾರು ವಡೆ ಚಟ್ನಿ ಇದೆಲ್ಲ ಮಾಡಬೇಕು ಅಂತ ಅಂದರೆ ಬೆಳಗ್ಗೆ ಬೇಗನೆ ಎದ್ದಿರಬೇಕಾಗುತ್ತೆ. ಯಾಕಂತಂದರೆ ಜಾಸ್ತಿ ಕೆಲಸ ಇರುತ್ತೆ. ಅದಕ್ಕೋಸ್ಕರ ಈಗ ಆಲ್ರೆಡಿ ಟೈಮ್ ಬಂದು 9:15 9:30 ಆಗಿದೆ. ಮಕ್ಕಳೆಲ್ಲ ನನ್ನ ತಿಂಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಎಲ್ಲದನ್ನು ಒಟ್ಟಿಗೆ ರೆಡಿ ಮಾಡಿಕೊಂಡು, ನನ್ನದು ಗೊತ್ತಲ್ಲ ನಿಮಗೆ, ಬಾಳೆ ಎಲೆ ಹಾಕಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನಬೇಕು, ಆ ರೀತಿ ಇರುತ್ತೆ. ಆ ರೀತಿ ರೆಡಿ ಮಾಡೋದು ಸ್ವಲ್ಪ ಇವತ್ತು ಕಷ್ಟ. ಅಂದರೆ ಟೈಮ್ ಆಗೋಯಿತು. ಮಕ್ಕಳೆಲ್ಲ ಹೊಟ್ಟೆ ಹಸಿವಿನಿಂದ ರಜಾ ಎಲ್ಲ ಇತ್ತಲ್ಲ, ಅದರಿಂದ ಆಟಗಳನ್ನ ಆಡಿ ಹೊಟ್ಟೆ ಹಸಿವಿಗೆ ವೆಯ್ಟ್ ಮಾಡ್ತಾಯಿದ್ರು. ನಾನು ಸಾಂಬಾರೆಲ್ಲ ಆದಮೇಲೆ ಬಿಸಿ ಬಿಸಿ ಇಡ್ಲಿ ಇಡೋದಕ್ಕೆ ನಮ್ಮನೆಯವ್ರಿಗೆ ಬಾಳೆ ಎಲೆ ಹೇಳಿದ್ದೆ. ಬಾಳೆ ಎಲೆಯಲ್ಲಿ ಇಡ್ಲಿನ ಬೇಯಿಸಿದ್ರೆ ಆರೋಗ್ಯನೂ ಕೂಡ ಟೇಸ್ಟು ಕೂಡ ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ನೀವು ಬಾಳೆ ಎಲೆಯಲ್ಲಿ ಇಡ್ಲಿ ಮಾಡಿ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಫೈನಲ್ ಆಗಿ ಇವಾಗ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಮ್ಗೆ ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಯಲ್ಲಿ ಸಾಂಬಾರು ರೆಡಿ ಮಾಡಿ ಕುದಿಸಿ ಎತ್ತಿ ಇಟ್ಕೊಂಡ್ಬಿಟ್ರೆ ಸಾಂಬಾರಂತೂ ರೆಡಿ ಆಯಿತು. ಅದಾದಮೇಲೆ ಇಡ್ಲಿಗೆ ಇಡೋಣ. ಇನ್ನೂ ನಾನು ವಡೆ ಕೂಡ ಹಾಕಬೇಕು. ವಡೆ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ವಡೆ ತುಂಬ ಚೆನ್ನಾಗಾಗಿತ್ತು. ಇದನ್ನು ರೇಖಾ ಮಾಡೋಳು, ಅಂದರೆ ನಾನು ಸ್ವಲ್ಪ ಕಡಿಮೆನೇ ವಡೆ ಮಾಡೋದು, ಅವಳು ಆಗಾಗ್ಗೆ ಮಾಡ್ತಾಯಿರ್ತಾಳೆ ರಿಷುಗೆ ಇಷ್ಟ ಅಂತ ಹೇಳಿ. ಅದರಿಂದ ಅವಳ ಹತ್ರದಿಂದಲೇ ಕೇಳಿಕೊಂಡು ನಾನು ವಡೆನ ರೆಡಿ ಮಾಡ್ತಾಯಿದ್ದೀನಿ. ಉದ್ದಿನಬೇಳೆನ ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ನೆನೆಹಾಕಿದ್ದೆ. ಟೈಮ್ 8:30 ಆ ಟೈಮಲ್ಲಿ ಉದ್ದಿನಬೇಳೆನ ಅಂದರೆ 2 ರಿಂದ 3 ಅವರ್ ಉದ್ದಿನಬೇಳೆ ನೆನಿಬೇಕು. ನೆಂದಾದ್ಮೇಲೆ ಈ ರೀತಿಯಾಗಿ ರುಬ್ಕೊಬೇಕು. ನೀರು ಹಾಕಬಾರ್ದು, ತುಂಬ ಗಟ್ಟಿಯಾಗಿ, ಅಂದರೆ ನೀರು ಉದ್ದಿನಬೇಳೆಯಲ್ಲಿ ಏನಿರುತ್ತೋ ನಾವು ನೆನೆಸಿ ತಗೊಂಡಾಗ ಅಷ್ಟೇ ನೀರಿಗೆ ಉದ್ದಿನಬೇಳೆನ ತುಂಬ ಪೇಸ್ಟಾಗಿ ನುಣ್ಣಗೆ ರುಬ್ಬಿ ಇಟ್ಕೊಬೇಕು. ನೋಡಿ ಇವಾಗ ರುಬ್ಬಿದ್ದಾಗಿದೆ. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಶೇರ್ ಮಾಡ್ತೀನಿ. ಈಗ ಅದಕ್ಕಿಂತ ಮುಂಚೆ ಇಡ್ಲಿ ಬೇಯೋದಕ್ಕೆ ಇಟ್ಬಿಡೋಣ. ನಾನು ಅದನ್ನೆಲ್ಲ ರೆಡಿ ಮಾಡ್ಕೊಳೋದ್ರೊಳಗಡೆ ಇಡ್ಲಿನೂ ಕೂಡ ಒಂದು ಇಬ್ಬೆ ಅಂತಲೇ ಹೇಳ್ತೀವಲ್ಲ, ಇಬ್ಬೆ ಬೆಂದುಬಿಟ್ರೆ ಮಕ್ಕಳಿಗೆ ತಿಂಡಿ ಕೊಡೋದಕ್ಕೆ ಸರಿಯಾಗುತ್ತೆ ಅಂತ ನೋಡಿ. ಗುಂಡು ಇಡ್ಲಿನ ನನ್ನ ಮಗ ಕೇಳ್ತಾ ಇದ್ದಾನೆ, ತಟ್ಟೆ ಇಡ್ಲಿನ ನನ್ನ ತಮ್ಮನ ಮಗಳು ಮೋಕ್ಷ ಕೇಳ್ತಾ ಇದ್ದಾಳೆ. ಇಬ್ಬರಿಗೂ ಈಗ ಇಡ್ಲಿ
ಅಂತ ಮಾಡಿದಾಗ ಅವ್ರಿಗೆ ಅಂತಲೇ ಮಾಡಿದ್ದೀನಿ, ಇಬ್ಬರಿಗೂ ಇಷ್ಟವಾಗ ಅಂತಲೇ ಮಾಡೋಣ ಅಂತ ಹೇಳಿ ಒಂದು ಸಲ ಗುಂಡಿಡ್ಲಿನ ಇಟ್ಟು ಇನ್ನೊಂದು ಸಲ ತಟ್ಟೆ ಇಡ್ಲಿನೂ ಕೂಡ ಇಟ್ಬಿಡೋಣ, ಎರಡೂ ಕೂಡ ಆಗಿಬಿಡಲಿ. ಇನ್ನೇನು ಇಬ್ಬರಿಗೂ ಇಷ್ಟ, ಅವ್ರು ಇಷ್ಟ ಬಂದಿದ್ದು ಮಾಡಿದ್ದೀರಾ, ನನ್ನ ಇಷ್ಟ ಬಂದಿದ್ದು ಮಾಡಿಲ್ಲ, ಈ ರೀತಿಯಲ್ಲಿ ವಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಗುಂಡಿಡ್ಲಿ ಮತ್ತು ತಟ್ಟೆ ಇಡ್ಲಿ ಎರಡನ್ನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ತಟ್ಟೆ ಇಡ್ಲಿನೇ ಇಷ್ಟ, ಆದರೆ ತಟ್ಟೆ ಇಡ್ಲಿನ ನಾನು ಜಾಸ್ತಿ ಬಿಡೋಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಅದನ್ನು ಜೋಡಿಸೋದು ಯಾಕೋ ತಟ್ಟೆ ಇಡ್ಲಿ ನನಗೆ ರಿಸ್ಕ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಪ್ರತಿ ಸಲ ನಾನು ಜಾಸ್ತಿ ಗುಂಡಿಡ್ಲಿನೇ ಬಿಡ್ತಾ ಇರ್ತೀನಿ. ಈ ಸಲ ಮೋಕ್ಷ ಕೇಳಿದ್ದಾಳಲ್ಲ, ಹೇಗೂ ನನಗೂ ಕೂಡ ತಟ್ಟೆ ಇಡ್ಲಿನೇ ಇಷ್ಟ ಅಂತ ಹೇಳಿ ನನ್ನ ಮಗನಿಗೆ ಮತ್ತು ರಿಷುಗೆ ಗುಂಡಿಡ್ಲಿನ ಬಿಟ್ಟು ಅದಾದಮೇಲೆ ತಟ್ಟೆ ಇಡ್ಲಿ ಇಡೋಣ ಅಂತೇಳಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಏನಿಲ್ಲ ಅಂತಂದರೂ ಒಂದು 10 ನಿಮಿಷ ಇಡ್ಲಿ ಬೇಯಬೇಕು. ನನಗೆ ಈ ಇಡ್ಲಿ ಪಾತ್ರೆ ತುಂಬ ಸಫಿಷಿಯೆಂಟ್ ಆಗಿದೆ. ತುಂಬ ಜಾಸ್ತಿ ಜನ ಅಂದರೆ ಅಡಿಕೆ ಕುಯ್ಲಿಗೆಲ್ಲ ಜಾಸ್ತಿ ಜನ ಬಂದಾಗ ಒಂದು ಸಲ 22 ಇಡ್ಲಿ ಬೇಯುತ್ತೆ, ಒಂದು ಸಲಕ್ಕೆ 22 ಇಡ್ಲಿ ಬೇಯುತ್ತೆ. ಫಾಸ್ಟಾಗಿ ಕೆಲಸ ಆದಂಗೆ ಆಗುತ್ತೆ, ಆದರೂ ತುಂಬ ಚೆನ್ನಾಗಿ ಬೇಯುತ್ತೆ. ಮೊದಲೆಲ್ಲ ಇದೇ ಇಡ್ಲಿ ಪಾತ್ರೆ ಉಪಯೋಗಿಸ್ತಾ ಇದ್ದಿದ್ದು, ನೀವು ಕೇಳ್ಬೋದು ಸಿಲ್ವರ್ ಉಪಯೋಗಿಸ್ತಾ ಇದ್ದೀರಾ ಅಂತ. ಬನ್ನಿ ಇವಾಗ ರೆಸಿಪಿ ನೋಡೋಣ. ಮೊದಲಿಗೆ ಚಿಟಿಕೆ ಸೋಡಾನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸಣ್ಣಗೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಎಷ್ಟು ಬೇಕೋ ಅಷ್ಟು ಹಾಕಿ, ಹಸಿರು ಮೆಣಸಿನ್ಕಾಯಿನೂ ಅಷ್ಟೇ ನಿಮ್ಮ ಖಾರ ನೋಡ್ಕೊಂಡು ಹಾಕಿ, ಆದರೆ ಕಾಯಿನ ಸಣ್ಣದಾಗಿ ಹಚ್ಚಾಕಿ ಪೀಸ್ ಮಾಡಿ ಚಿಕ್ಕದಾಗಿ ಪೀಸ್ ಮಾಡಿ ಹಾಕಬೇಕು. ಕರಿಬೇವಿನ ಸೊಪ್ಪು, ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಹಾಗೆ ಒಂದು 3ರಿಂದ 4 ಮೆಣಸನ್ನು ಹೋಳು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮತ್ತು ಜೀರಿಗೆ ನೋಡಿ, ಜೀರಿಗೆನೂ ಕೂಡ ಹಾಕಿ, ನಿಮಗೆ ಇಷ್ಟ ಅಂತ ಅನಿಸಿದ್ರೆ ಓಂ ಕಾಳನ್ನು ಕೂಡ ಸೇರಿಸಬೇಕು. ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆನ ಕಾಯೋದಕ್ಕಿಡೋಣ. ನೀವು ನೋಡ್ತಾ ಇರ್ಬೋದು, ಈಗ ಎಣ್ಣೆ ಕಾಯೋದಕ್ಕಿಟ್ಟು ನಾನು ಈ ರೀತಿಯಾಗಿ ಒಂದು ಸೋಸೋದಂದರೆ ಕಾಫಿ ಜಾಲ್ರ ಇರುತ್ತಲ್ಲ, ಅದನ್ನು ಸ್ವಲ್ಪ ನೀರನ್ನು ಹಾಕಿ ಅದ್ರ ಮೇಲ್ಗಡೆ ನಾವು ವಡೆನ ನಮಗೆ ಬೇಕಾಗಿರ್ತಕ್ಕಂಥ ಶೇಪು, ಅಂದರೆ ವಡೆ ಶೇಪ್ ನಿಮಗೆ ಗೊತ್ತೇ ಇದೆಯಲ್ಲ, ಈ ರೀತಿಯಾಗಿ ಹಾಕ್ತಾ ಬರಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು ಅಂತ ನಮ್ಮ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟರು. ನಾನು ತಿಂಡಿ ಕೊಡೋದ್ರೊಳಗಡೆ ವಡೆನ ಅವರು ತಿಂತಾಯಿದ್ರು, ಯಾಕಂತಂದರೆ ಪಾಪ ಹೊಟ್ಟೆ ಹಸಿವಾಗಿತ್ತು. ನಾನು ಕೂಡ ಸ್ವಲ್ಪ ಲೇಟಾಗೋಯ್ತಲ್ಲ, ಅದರಿಂದ ಅವರು ತಡ್ಕೊಂಡಿಲ್ಲ. ವಡೆ ಬೇರೆ ಇಷ್ಟ, ನಮ್ಮ ಮೋಕ್ಷಂಗೂ ಇಷ್ಟ, ನನ್ನ ಮಗನಿಗೂ ಇಷ್ಟ, ರಿಷುಗೂ ಇಷ್ಟ, 3 ಜನಕ್ಕೂ ವಡೆ ತುಂಬ ಇಷ್ಟ ಆಗಿತ್ತು. ನಾನು ಬಾಳೆ ಎಲೆ ಹಾಕಿ ಒಟ್ಟಿಗೆ ಎಲ್ರಿಗೂ ಕೂಡ ತಿಂಡಿ ಕೊಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅಷ್ಟರೊಳಗೆ ಅವರು ವಡೆನ ತಿಂತಾಯಿದ್ರು. ಪರವಾಗಿಲ್ಲ ತಿನ್ನಲಿ, ವಡೆ ತಿಂದ ಮೇಲೇ ತಿಂಡಿ ಕೊಟ್ಟರೆ ಆಯಿತು ಅಂತೇಳಿ ಫೈನಲಾಗಿ 1-2 ಇಬ್ಬಿ ವಡೆನೂ ಕೂಡ ಬೇಯಿಸ್ಕೊಂಡು, 1 ಇಬ್ಬಿ ಗುಂಡಿಡ್ಲಿ ಮತ್ತು ಇನ್ನೊಂದು ಇಬ್ಬಿ ತಟ್ಟೆ ಇಡ್ಲಿ ಎಲ್ಲದನ್ನು ಕೂಡ ಬೇಯಿಸ್ಕೊಂಡೆ. ಅಷ್ಟರಲ್ಲಿ ನಮ್ಮನೆಯವರು ಕೂಡ ಬಂದರು, ಅಂದರೆ ಬಾಳೆ ಎಲೆ ತೊಗೊಂಬರೋದಕ್ಕೆ ಹೇಳಿದ್ನಲ್ಲ, ಅವರು ಬಾಳೆ ಎಲೆ ತೊಗೊಂಡು ಬಂದರು. ಈ ರೀತಿಯಾಗಿ ಇಡ್ಲಿ ವಡೆ ರೆಡಿ ಆಯಿತು. ನೀವು ನೋಡ್ತಾ ಇರ್ಬೋದು, ನನಗೆ ಈ ರೀತಿ ಅಂದರೆ ನಾನೀಗ ತಿಂಡಿ ಕೊಡ್ತೀನಲ್ಲ ಮಕ್ಕಳಿಗೆ, ಆ ರೀತಿ ಅರೇಂಜ್ ಮಾಡಿಕೊಂಡು ತಿಂಡಿ ಕೊಡೋದು, ತಿಂಡಿ ಊಟನ ಅವ್ರಿಗೆ ಅಂತಲೇ ಅಲ್ಲ, ನಾನು ಯಾವುದೇ ಫಂಕ್ಷನ್ಗಳಲ್ಲೂ ಕೂಡ ಅಷ್ಟೇ ತುಂಬ ನೀಟಾಗಿ ಎಲ್ಲದನ್ನು ಕೂಡ ಅರೇಂಜ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಂದರೆ ತುಂಬ ಇಷ್ಟ. ನೋಡಿ ಇವಾಗ ಗುಂಡಿಡ್ಲಿ ಬೆಂದಿದ್ದಾಗಿತ್ತು, ಆಲ್ರೆಡಿ ನಾನು ತಟ್ಟೆ ಇಡ್ಲಿನೂ ಇಟ್ಟು ಬೇಯಿಸಿ ತೆಗ್ದಿದ್ದೀನಿ. ಈ ರೀತಿ ಬಾಳೆ ಎಲೆ ಹಾಕಿ ತೆಗ್ದಿರೋದಕ್ಕೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಾಗಿ ನನಗೆ ಸ್ವಲ್ಪನೂ ಕೂಡ ಎಲ್ಲೂ ಹಾಳಾಗ್ದಲೇ ರೀತಿ ತಟ್ಟೆ ಇಡ್ಲಿನೂ ಕೂಡ ಬಂದವು. ಎಲ್ಲದನ್ನು ತೊಗೊಂಡು ಇವಾಗ ಎಲ್ರಿಗೂ ಕೂಡ ಕರೆದು ಅರೇಂಜ್ ಮಾಡ್ತಾಯಿದ್ದೀನಿ. ನಮ್ಮನೆಯವ್ರಿಗೆ ಅವರು ಆಚೆ ಹೋಗಬೇಕಿತ್ತು, ಎಲ್ಲ ಒಂದು ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ಅವರಿಗೆ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ನಾನು ಅವ್ರ ಜೊತೆ ಅಮ್ಮ, ನಾನು, ಹುಡುಗರು ಎಲ್ಲರೂ ಕೂಡ ತಿಂಡಿ ಮಾಡ್ತಾಯಿದ್ದೀವಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ನಮ್ಮ ತಿಂಡಿ ಸೆಟಪ್ ಅಂತ. ನಿಮ್ಗೆ ಯಾರಿಗಾದ್ರೂ ಬಾಯಲ್ಲಿ ನೀರು ಬರ್ತಾ ಇದೆಯಾ? ಖಂಡಿತವಾಗ್ಲೂ ಬನ್ನಿ ನಮ್ಮ ಮನೆಗೆ, ಇಡ್ಲಿ ವಡೆ ಸಾಂಬಾರು ಚಟ್ನಿ ಮಾಡಿ ಬಡಿಸ್ತೀನಿ. ಸರಿ ಬನ್ನಿ, ಇವಾಗತ್ತು ತುಂಬ ಕೆಲಸ ಇದೆ. ಏನು ಕೆಲಸ ಅಂತ ಅಂದರೆ ತುಂಬ ತಿಂಗಳುಗಳಿಂದಲೇ ಪೆಂಡಿಗಿರ್ತಕ್ಕಂಥ ಕೆಲಸಕ್ಕೆ ಕೈ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಡ್ಲಿ ತಿಂದಾದ್ಮೇಲೆ ಹೇಗೆ ಅನಿಸುತ್ತೆ ಅಂತ ಅಂದರೆ ನಿದ್ದೆ ಮಾಡಬೇಕು, ಯಾವ ಕೆಲಸನೂ ಮಾಡೋದಕ್ಕೆ ಮೂಡಿರೋದಿಲ್ಲ, ಆ ರೀತಿ ಆಗ್ತಾಯಿತ್ತು. ಆದರೂ ಕೂಡ ಕೆಲಸ ಬಿಡೋಂಗಿರಲಿಲ್ಲ. ಯಾಕಂತಂದರೆ ನಿಮ್ಮ ಜೊತೆ ವಿಡಿಯೋನೂ ಕೂಡ ಶೇರ್ ಮಾಡಬೇಕಿತ್ತು. ವಿಡಿಯೋಕ್ಕೆ ಏನಪ್ಪ ಮಾಡೋದು ಅನ್ನಂಗೋಯ್ತು. ಆ ಕೆಲಸನ ತುಂಬ ದಿನದಿಂದ ವಿಡಿಯೋ ಮಾಡ್ಕೊಂಡು ಮಾಡೋಣ ಅಂತಲೇ ಅಂದ್ಕೊತಿದ್ದೆ. ನೋಡಿ ನನ್ನ ಮಗ ಅವಾಗಿಂದ ತಿಂದಿಲ್ಲ ಅಂತ ಅವನು ಒಂದೇ ಸಲ 4 ವಡೆ ಹಿಡಿಸ್ಕೊಂಡ. ಮಕ್ಕಳೆಲ್ಲ ತಿಂದಿದ್ದೀವಿ, ಬೇಡ ನಮ್ಮ ರಿಷು ಅವಳೆಷ್ಟು ತಿಂದೋಳೆ ಅಂತ ಲೆಕ್ಕ ಹೇಳ್ತಾ ಇದ್ದ. ಅಲ್ಲೂ ಕೂಡ ಜಗಳ ಶುರು ಮಾಡ್ತಾಯಿದ್ರು, ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ತಿಂದ್ರಿ ಅಂತ ಹೇಳಿ ನಾನು ಇಡ್ತಿದ್ದೆ. ಅಮ್ಮ ದೊಡ್ಡಮ್ಮ ನೀ ತಿನ್ನು ಅಂತ ಮತ್ತೆ ಇಡ್ತಾ ಇದ್ದ. ಇಲ್ಲ ಪಾಪ ನೀ ತಿನ್ನು, ನನಗೇನು ವಡೆ ಇಷ್ಟ ಇಲ್ಲ ಅಂತೇಳಿ ನಾನು ಒಂದೇ ಒಂದು ವಡೆನ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋದಕ್ಕೆ ಇಟ್ಕೊಂಡೆ ಅಷ್ಟೇ. ನನಗೆ ಖಂಡಿತವಾಗ್ಲೂ ವಡೆ ತಿನ್ನೋದಕ್ಕೆ ಇಷ್ಟ ಇಲ್ಲ, ಅದು ಯಾಕೋ ಗೊತ್ತಿಲ್ಲ. ಕಡಲೆಬೇಳೆ ವಡೆ ಅಂದರೆ ತುಂಬ ಇಷ್ಟ, ಉದ್ದಿನ ವಡೆ ಅಷ್ಟು ಇಷ್ಟ ಆಗಲ್ಲ.
ಫೈನಲ್ ಆಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು 11 ಗಂಟೆ ಅಷ್ಟರಲ್ಲಿ ತಿಂಡಿ ಮುಗಿಸಿದ್ವಿ. ಖಂಡಿತವಾಗ್ಲೂ ನೀವು ಕೂಡ ಇದೇ ಟೈಪಲ್ಲಿ ಉದ್ದಿನ ವಡೆ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ, ತಿಂಡಿ ಏನೋ ತಿಂದಿದ್ದಾಯಿತು. 1 2 3 ಸ್ಟಾರ್ಟ್. ತಿನ್ನೋದೇನೋ ತಿಂದ್ಬಿಟ್ವಿ. ಬಿಗಿಯಾಗಿ ಇಡ್ಲಿ ವಡೆ ಸಾಂಬಾರನ್ನ. ನಿದ್ದೆ ಬರ್ತಾಯಿತ್ತು, ಆದರೂ ಕೂಡ ಈ ಇಡ್ಲಿ ಮಾಡಿದ್ರೆ ಪಾತ್ರೆಗಳ ಕತೆನೇ ಹೀಗಿರುತ್ತೆ ನೋಡಿ. ಈ ಪಾತ್ರೆಗಳನ್ನೆಲ್ಲ ವಾಶ್ ಮಾಡೋದ್ರೊಳಗಡೆ ತಿಂದಿದ್ದು ಇಡ್ಲಿ ಎಲ್ಲ ಎಲ್ಲೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಈ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಟು ಮೇಲ್ಗಡೆ ಫ್ಲೋರ್ಗೆ ಹೋದೆ. ನಾನು ಆಗಲೇ ಹೇಳಿದ್ನಲ್ಲ, ಒಂದು ಕೆಲಸ ತುಂಬ ತಿಂಗಳುಗಳಿಂದಲೇ ಪೆಂಡಿಂಗ್ ಇತ್ತು ಅಂತೇಳಿ. ಅದೇನು ಕೆಲಸ ಅಂತ ಈಗ ತೋರಿಸ್ತೀನಿ ನೋಡಿ. ನಮ್ಮನೇಲಿ ನಾನು ಹಾಕಿರ್ತಕ್ಕಂಥ ಮನಿ ಪ್ಲ್ಯಾಂಟು ಈ ರೀತಿಯಾಗಿ ಗೋಡೆಗೆ ನಾನು ಕ್ಲಿಪ್ಪನ್ನು ತರಿಸಿ ಅದನ್ನು ಕಟ್ಟಿದ್ದೆ. ಅಂದರೆ ಗೋಡೆಗೆ ಅಂಟಿಸ್ತಾರಲ್ಲ, ಅದು ತುಂಬ ದಪ್ಪ ಗೇಜಿಂದೆ ತರಿಸಿದ್ದೆ. ಆದರೂ ಈ ರೀತಿ ಬಂದಿರತಕ್ಕಂಥ ಮನಿ ಪ್ಲ್ಯಾಂಟ್ಗೆ ಅದು ಯಾವುದೇ ಕ್ಲಿಪ್ಪು ಕೂಡ ತಡೆಯುತ್ತಿರಲಿಲ್ಲ. ಹಾಗಾಗಿ ಕಟ್ಟಿದ್ರೂ ಕೂಡ ಬಿದ್ದು ಹೋಗ್ತಲೇ ಇರೋದು. ನನ್ನ ಮಗ ಬರಲಿ ಅಂತಲೇ ವೆಯ್ಟ್ ಮಾಡ್ತಿದ್ದೆ. ಇವತ್ತು ಮಾಡಲೇಬೇಕು ಅಂತೇಳಿ ನಾನಿವತ್ತು ಒಂದು ಪಿಲ್ಲರ್ಗೆ ಕಟ್ಬಿಡೋಣ ಅಂತೇಳಿ ಪಿಲ್ಲರ್ಗೆ ಸೀರೆ ಸುತ್ತಿದ್ದೀನಿ. ಯಾಕೆ ಸೀರೆ ಸುತ್ತಿದ್ದೀನಿ ಅಂತಂದರೆ, ಅದು ಬಳ್ಳಿದು ಬೇರು ಬರುತ್ತಲ್ಲ, ಅದು ಪಿಲ್ಲರ್ಗೆಲ್ಲ ಸುತ್ತಾಕೊಂಬಿಟ್ರೆ ಅದು ಕರೆ ಆಗುತ್ತೆ. ಅದು ತೆಗೆದ್ರೂ ಕೂಡ ಇನ್ನು ನೋಡೋದಕ್ಕೆ ಚೆನ್ನಾಗಿ ಕಾಣಲ್ಲ. ನಮ್ಮ ಮನೆಯವ್ರಿಗೂ ನನಗೂ ಮತ್ತೆ ಜಗಳ ಆಗುತ್ತೆ. ನಮ್ಮ ಮನೆಯವ್ರು ಫಸ್ಟೇ ಯಾವುದೇ ಗಿಡನೂ ಕೂಡ ಈ ರೀತಿ ಕರೆ ಆಗೋ ಥರ ಮಾಡಬೇಡ ಅಂತ ಹೇಳ್ತಲೇ ಇರ್ತಾರೆ. ಮನೆ ಒಳಗಡೆ ಇಟ್ಟು ಗೋಡೆಗೆ ಸ್ವಲ್ಪ ಅಂಟ್ಕೊಂಡು ಅದನ್ನ ಇನ್ನೂ ಕೂಡ ಬೈತಾ ಇರ್ತಾರೆ. ಅದಕ್ಕೋಸ್ಕರ ಈ ಸೀರೆ ಸುತ್ತಬಿಟ್ಟು ಈ ರೀತಿಯಾಗಿ ಕಟ್ಟೋಣ ಅಂಥೇಳಿ ಆ ಜಾಗನೇ ಬದಲಿಸಿ ಪಿಲ್ಲರ್ ಪಕ್ಕ ಈ ಮನಿ ಪ್ಲ್ಯಾಂಟನ್ನು ತೊಗೊಂಬಂದಿದ್ದೀನಿ. ನನಗೊಂಥರ ಕಾಯಿಲೆ ಅಂತಲೇ ಹೇಳ್ಬೋದು ಈ ಗಿಡಗಳನ್ನ ಹಾಕೋದು. ತುಂಬ ದಿನದಿಂದ ಪೆಂಡಿಂಗ್ ಇದ್ದಿದ್ದ ಕೆಲಸ ಇವತ್ತು ಮಾಡಲೇಬೇಕು ಅಂತ ನನ್ನ ಮಗುಗೆ ಮೂಡ್ ಇಲ್ದಿದ್ರು ಕೂಡ ಅವನು ಕೂಡ ಜಗಳ ಆಡಿಕೊಂಡು ಕರ್ಕೊಂಬಂದು ಕಟ್ತಾ ಇದ್ದೀನಿ. ಮನಿ ಪ್ಲ್ಯಾಂಟ್ ಅಂತೂ ತುಂಬ ಬುಸಿಯಾಗಿ ಬಂದಿದೆ. ಪಾಪ ಮಳೆಗಾಲ ಕಡಿಮೆ, ನಾನು ಆ ಕಡೆ ಈ ಕಡೆ ಹೋದಾಗ ನೀರು ಹಾಕೋದು ಕೂಡ ಕಷ್ಟ. ಆದರೂ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ನಾನೇನಾದರೂ ಅದಕ್ಕೆ ಮಾಡಲೇಬೇಕು ಅಂತೇಳಿ ಇವತ್ತು ಫೈನಲ್ಲಾಗಿ ಈ ರೀತಿಯಾಗಿ ರೆಡಿ ಮಾಡ್ತಾಯಿದ್ದೀನಿ. ಫುಲ್ ಮೇಲ್ಗಡೆ ಸಿಟೌಟಲ್ಲಿ ಇದನ್ನು ತಂತಿ ಎಲ್ಲ ಕಟ್ಬಿಟ್ಟು ಸುತ್ತಲೂ ಬಿಡೋಣ ಅಂತ ಹೇಳಿ. ನಾನು ಅಂದ್ಕೊಂಡಂಗೆ ಗಿಡಗಳು ಬಂದರೆ ನನಗೆ ಆ ಗಿಡಗಳಿಗೆ ಕೆಲಸ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಅದೇನಾದರೂ ಸ್ವಲ್ಪ ಕೊರಗೋದು ಚೆನ್ನಾಗಿ ಆಗಲಿಲ್ಲ ಅಂತ ಅಂದರೆ ನಾನಂತೂ ಕೈಯೇ ಬಿಟ್ಬಿಡ್ತೀನಿ ಆ ಗಿಡಗಳ. ಮನಿ ಪ್ಲ್ಯಾಂಟ್ ತುಂಬ ನಮ್ಮ ಮನೆಯಲ್ಲಿ ಎಲ್ಲ ಕಡೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಜಾಸ್ತಿ ಮನಿ ಪ್ಲ್ಯಾಂಟ್ ಆಗಲಿ, ಜಾಸ್ತಿ ಗಿಡಗಳೆಲ್ಲ ಇದ್ದರೆ ಮೇಂಟೈನ್ ಮಾಡೋದು ಕಷ್ಟ ಅಂತೇಳಿ ಫೈನಲಾಗಿ ಇವತ್ತು ನಾನು ನನ್ನ ಮಗ ಸೇರಿಕೊಂಡು ಸಿಟೌಟಲ್ಲಿ ಇರ್ತಕ್ಕಂಥ ಗಿಡಗಳನ್ನೆಲ್ಲ ರಿಪೇರಿ ಮಾಡ್ತಾಯಿದ್ದೀವಿ. ರಿಪೇರಿ ನಮ್ಮ ಮನೆಯವ್ರಿಗೆ ಏನಂತಂದರೆ ಮೇಯ್ನು ಇದರಲ್ಲಿ ದುಡ್ಡು ಬರಲ್ಲ, ಕಾಸು ಬರಲ್ಲ. ಈ ಕೆಲಸ ತೋಟದ ಹತ್ರ ಹೋಗಿ ಮಾಡಿದ್ರೆ ಎಷ್ಟೋ ಕೆಲಸಗಳು ಆಗುತ್ತೆ. ಅಂದರೆ ಗರಿ ಕಟ್ ಮಾಡೋದು, ಕಳೆ ಕೀಳೋದು, ಈ ರೀತಿ ಎಲ್ಲ ಕೆಲಸದಲ್ಲೂ ನಾವು ದುಡ್ಡನ್ನೇ ಹುಡುಕ್ತಾ ಇದ್ದರೆ ಅದು ಸಮಾಧಾನ, ನೆಮ್ಮದಿ ಎಲ್ಲಿ ಸಿಗುತ್ತೆ ಹೇಳಿ. ಒಂದೊಂದು ಕೆಲಸಗಳಲ್ಲಿ ದುಡ್ಡು ಸಿಗಲಿಲ್ಲ ಅಂತ ಅಂದರೂ ಆ ಗಿಡಗಳನ್ನ, ಆ ಜಾಗನ ನೋಡಿದಾಗ ಎಷ್ಟೋ ಖುಷಿ ಸಿಗುತ್ತೆ ಅಲ್ವಾ. ನನ್ನ ಮಗನಿಗೂ ಕೂಡ ಅದೇ ರೀತಿ. ಅವನಿಗೂ ಕೂಡ ಗಿಡಗಳ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನಾನು ಬಲವಂತ ಮಾಡೋದಕ್ಕೆ, ನನ್ನ ಬಲವಂತಕ್ಕೆ ಇವತ್ತು ಇಷ್ಟು ಬರ್ತಾ ಇದ್ದಾನೆ. ಆಲ್ರೆಡಿ ಅವ್ನ ರಜಾ 1 ತಿಂಗಳು ಮುಗ್ದೇ ಹೋಯಿತು. ಇನ್ನಿರೋದು 20 ದಿನ ಅಷ್ಟೇ. 2 ತಿಂಗಳು ಇರ್ತಾನೆ ಅಂತ ಅಂದ್ಕೊಂಡಿದ್ದೆ. ನೋಡಿ ಟೈಮು ಎಷ್ಟು ಬೇಗ ಕಳೆದೋಗುತ್ತೆ ಅಂತ ಅಂದರೆ, ಅವನದು ಸೆಕೆಂಡ್ ಇಯರ್ ಇಂಜಿನಿಯರಿಂಗು ಮುಗಿದೋಯ್ತು. 2 ವರ್ಷ ಹೋದರೆ ಅವನು ಓದಿದ್ದೇ ಮುಗಿದೋಗುತ್ತೆ. ಮಕ್ಕಳು ನಾವು ನೋಡ್ತಾ ನೋಡ್ತಾ ಇದ್ದಂಗೆ ಎಷ್ಟು ಬೇಗ ಬೆಳೀತಾರೆ ಅಂತಂದರೆ, ನಮಗಿನ್ನೂ ಅವರು ಮಕ್ಕಳಾಗೇ ಇರ್ತಾರೆ. ಬಟ್ ಏಜಲ್ಲಿ ನೋಡಿದ್ರೆ ಅಯ್ಯೋ ಇದೇನು ಇಷ್ಟು ಬೇಗ ಇಷ್ಟು ದೊಡ್ಡವರಾಗೋದ್ರಾ, ಇನ್ನೂ ಮೊನ್ನೆವರೆಗೂ ಮಕ್ಕಳಂಗೆ ಇದ್ದರು ಅಂತ ಅನಿಸುತ್ತೆ. ಆದರೆ ದೊಡ್ಡದಾಗೋದೇ ಗೊತ್ತಾಗಲ್ಲ ಮಕ್ಕಳು ಮಾತ್ರ. ನೋಡಿ ನನ್ನ ಮಗ ಎಷ್ಟು ದೊಡ್ಡವನಾಗಿದ್ದಾನೆ. ಕೆಲವೊಂದು ಸತಿ ಯೋಚನೆ ಮಾಡಿದ್ರೆ ನನಗೆ ಈಗೀಗಿನ್ನೂ ಅವ್ನ ಮಗು ಅಂತ ಅನಿಸುತ್ತೆ. ಇಷ್ಟು ಬೇಗ ಇಷ್ಟು ದೊಡ್ಡವನಾದ್ನಾ ಅಂತ ಅನಿಸುತ್ತೆ. ಒಟ್ಟಿನಾಗೆ ಫೈನಲಿ ನನ್ನ ಮಗ ಏನು ಓದ್ತಾ ಇದ್ದಾನೆ ಅಂತ ತುಂಬ ಕಡೆ ಕೇಳಿದ್ರಿ. ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗುತ್ತೆ. ಇನ್ನು 2 ವರ್ಷ ಓದಿದ್ರೆ ಇಂಜಿನಿಯರಿಂಗ್ ಮುಗಿಯುತ್ತೆ. ನೋಡಿ ಈ ರೀತಿಯಾಗಿ ಗಿಡನ ನಾನು ಎಲ್ಲ ಕಡೆ ತಂತಿ ಕಟ್ಟಿ ಸುತ್ತುತ್ತಾ ಇದ್ದೀನಿ. ಅದು ಹಾಗೆ ಬಿಟ್ಟರೆ ಇನ್ನು ಮತ್ತೆ ಅದು ಪಿಲ್ಲರ್ಗೆ ಮತ್ತು ಆ ರೀತಿ ಸಿಮೆಂಟ್ ಮಾಡಿರ್ತಕ್ಕಂಥ ರೋಪ್ಗೆ ಎಲ್ಲ ಹೋಗಿ ಮತ್ತೆ ಇದಾಗುತ್ತೆ ಅಂತೇಳಿ ತಂತಿ ಮತ್ತು ದಾರನ ತೊಗೊಂಬಂದು ಅಲ್ಲಿ ಜಾಗ ಇರೋ ಹತ್ರ ಎಲ್ಲ ಕಟ್ಟಿ ಈ ರೀತಿಯಾಗಿ ಸುತ್ತಿ ಅದನ್ನು ಮುಂದೆ ಹೋಗೋದಕ್ಕೆ ಬಿಡ್ತಾಯಿದ್ದೀವಿ. ಒಟ್ಟಿನಾಗ ನಾನು ಅದು ಹಾಳಾಗೋಗುತ್ತೇನೋ, ಒಣಗೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಚೆನ್ನಾಗಿ ಹತ್ಕೊತಾ ಇದೆ. ನಾನು ಇವಾಗಿನ್ನೂ ಅದನ್ನು ನೀರು ಹಾಕಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಯಾರ್ಯಾರು ಯಾವ್ಯಾವ ಥರ ಗಿಡ ಹಾಕಿದ್ದೀರಾ, ಆಮೇಲೆ ಮನಿ ಪ್ಲ್ಯಾಂಟನ್ನು ಯಾವ ರೀತಿ ಹೆಲ್ತಿಯಾಗಿ ಕಾಪಾಡೋದು, ಆ ಟಿಪ್ಸು ನಿಮಗೆಲ್ಲ ಗೊತ್ತಿದ್ದರೆ ನನಗೂ ಕೂಡ ಶೇರ್ ಮಾಡಿ. ಯಾಕಂತಂದರೆ ನನ್ನ ಹತ್ರ ತುಂಬ ಗಿಡಗಳಿದೆ. ಎಲ್ಲ ಗಿಡಗಳ ಬಗ್ಗೆನೂ ಅಷ್ಟು ನನಗೆ ಮಾಹಿತಿ ಗೊತ್ತಿಲ್ಲ. ಗಿಡಗಳು ಅಂದರೆ ಇಷ್ಟ,
ಅವನ್ನ ಹಾಕಬೇಕು, ಅವನ್ನ ಬೆಳೆಸಬೇಕು ಅಷ್ಟೇ ನನಗೆ ಗೊತ್ತಿರೋದು. ತೋಟದಲ್ಲಿ ಅಡಿಕೆ ಗಿಡ, ತೆಂಗಿನ ಗಿಡ ಬೆಳೆಸೋದು ಬೇರೆ. ಮನೇಲಿ ಈ ರೀತಿ ಚಿಕ್ಕ ಚಿಕ್ಕ ಪ್ಲ್ಯಾಂಟನ್ನು ಪಾಟಲ್ಲಿ ಹಾಕಿ ಬೆಳೆಯೋದ್ರ ಬಗ್ಗೆ ಸ್ವಲ್ಪ ಏನಾದರೂ ನನಗೆ ಟಿಪ್ಸು ಆ ಥರ ಇದ್ದರೆ ಕಮೆಂಟ್ ಮಾಡಿ ಹೇಳಿ, ಯಾಕಂತಂದರೆ ಅದನ್ನು ನಾನು ಅನುಸರಿಸ್ತೀನಿ ಅಂತ ಹೇಳಿದೆ ಅಷ್ಟೇ. ಬನ್ನಿ, ಇವಾಗ ಇನ್ನೂ ಒಂದೆರಡು ಮನಿ ಪ್ಲ್ಯಾಂಟ್ ಇತ್ತು, ಅದನ್ನು ಕೂಡ ರೀಪಾಟ್ ಮಾಡಬೇಕಿತ್ತು. ಟೈಮ್ ಬಂದು ಆಲ್ರೆಡಿ 3 ಗಂಟೆ ಆಗ್ತಾಯಿತ್ತು. ಇಷ್ಟೆಲ್ಲ ಮಾಡಿ ಆಗೋದ್ರೊಳಗಡೆ ನಮ್ಮ ಸಿಟೌಟಿಂಗ್ ಗತಿ ಏನಾಗಿತ್ತು ಅನ್ನೋದನ್ನು ಕೂಡ ತೋರಿಸ್ತೀನಿ. ಇದನ್ನೇನಾದರೂ ನಮ್ಮನೆಯವ್ರು ನೋಡಿದ್ರೆ ನನಗಂತೂ ಇವತ್ತು ಪೂಜೆ ಖಂಡಿತ. ಈ ಒಂದು ಮನಿ ಪ್ಲಾಂಟು ಕೂಡ ತುಂಬ ದಿನದಿಂದ ರೀಪಾಟ್ ಮಾಡಬೇಕಿತ್ತು, ಯಾಕಂದರೆ ಚಿಕ್ಕ ಪಾಟಲ್ಲಿತ್ತು. ಅದಕ್ಕೋಸ್ಕರ ಅದನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ರೀಪಾಟ್ ಮಾಡ್ತಾ ಇದ್ದೀನಿ. ರೀಪಾಟಿಂಗನ್ನ ನಾನು ಸೆರಾಮಿಕ್ ಪಾಟಲ್ಲಿ ಹಾಕಿದ್ದೆ. ಹೋದ ಸಲ ಒಂದನ್ನು ಸೆರಾಮಿಕ್ ಪಾಟಲ್ಲಿ ಹಾಕಿ ಗಾಳಿ ಬೀಸಿದಾಗ ಅದು ಬಿದ್ದು ಒಡೆದೋಗ್ಬಿಟ್ಟಿತ್ತು. ತುಂಬ ದೊಡ್ಡ ಪಾಟು. ಆಗಿಂದ ನನಗೆ ಸೆರಾಮಿಕ್ ಪಾಟಲ್ಲಿ ಇರ್ತಕ್ಕಂಥದ್ದನ್ನು ತೆಗಿಬೇಕು, ರೀಪಾಟ್ ಮಾಡಬೇಕು ಅಂತ ಅನ್ನಿಸ್ತಲೇ ಇತ್ತು. ಈ ಕೆಲಸದ ಒತ್ತಡದಲ್ಲಿ ವಿಡಿಯೋ ಎಡಿಟಿಂಗು, ತೋಟದ ಕೆಲಸ, ಫಂಕ್ಷನ್, ಇದರೊಳಗಡೆ ಸ್ವಲ್ಪ ಗಿಡಗಳ ಬಗ್ಗೆ ಕೆಲಸ, ಬೇಸಿಗೆ ಕಾಲದಲ್ಲಂತೂ ಗಿಡಗಳು ಹತ್ರ ಹೋಗೋದಕ್ಕೂ ಬೇಜಾರಾಗುತ್ತೆ. ಯಾಕಂತಂದರೆ ಅವೇ ನೀರಿಲ್ದಲೇ ಒಣಗ್ತಾ ಇರ್ತವೆ. ಮಳೆಗಾಲ ಅಂತ ಬಂದರೆ ಸ್ವಲ್ಪ ಖುಷಿಯಾಗುತ್ತೆ. ನೋಡಿ, ನಾನು ಈ ಕೆಲಸ ಮಾಡೋದ್ರೊಳಗಡೆ ಸ್ವಲ್ಪ ಮಳೆ ಹನಿನೂ ಕೂಡ ಬಂತು. ಯಾಕೋ ಜೋರು ಮಳೆ ಬರ್ತಾ ಇಲ್ಲ, ಸಣ್ಣದಾಗಿ ಉದುರುತ್ತೆ, ಹಾಗೆ ಸುಮ್ಮನಾಗ್ತಾಯಿತ್ತು. ಮಳೆ ನೀರು ಬೀರೋ ಹತ್ರ ಗಿಡಗಳನ್ನೆಲ್ಲ ಇಟ್ಬಿಟ್ಟು ಈ ರೀತಿ ಎಲ್ಲ ಸುತ್ತಿ ರೆಡಿ ಮಾಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ನಾವು ಯಾವ ರೀತಿ ರೆಡಿ ಮಾಡಿದ್ವಿ ಅಂತ. ಈಗ ಗಲೀಜಾಗಿರ್ತಕ್ಕಂಥ ಸಿಟೌಟ್ನ ಕ್ಲೀನ್ ಮಾಡಬೇಕು. ಇದೆಲ್ಲ ಆಗೋದ್ರೊಳಗಡೆ ಟೈಮ್ ಬಂದು ಸಾಯಂಕಾಲ 6 ಗಂಟೆ ಆಯಿತು. ನಮ್ಮನೆಯವರು ಕೂಡ ಬಂದರು. ಅಷ್ಟರಲ್ಲಿ ನಾವೇನು ಮಾಡೇ ಇಲ್ವೇನೋ ಅನ್ನೋ ರೀತಿ ಸಿಟೌಟ್ನೆಲ್ಲ ಕ್ಲೀನ್ ಮಾಡಿ ಕೆಳಗಡೆ ಬರೋಣ ಅಂತ ಇದ್ದೆ. ಹಾಗೆ ಮೇಲ್ಗಡೆ ರೂಮಲ್ಲಿ ಇರ್ತಕ್ಕಂಥ ಸ್ವಲ್ಪ ರೂಮ್ಗಳ್ನೂ ಕೂಡ ಕ್ಲೀನ್ ಮಾಡಬೇಕಿತ್ತು. ನನ್ನ ಮಗ ಎಲ್ಲ ಕಡೆ ಮಲಗ್ತಾನೆ. ಮಧ್ಯಾಹ್ನದ ಹೊತ್ತು ಒಂದು ಹತ್ರ ಮಲಗ್ತಾನೆ, ರಾತ್ರಿನಾಗ ಒಂದು ಹತ್ರ ಮಲಗ್ತಾನೆ. ಅಲ್ಲಿ ಮಲಗಿದ ಹತ್ರ ಬೆಡ್ಶೀಟ್ಗಳನ್ನೆಲ್ಲ ಹಾಗಾಗಿ ಬಿಟ್ಟು ಬರ್ತಾನೆ. ಅವೆಲ್ಲ ಪಾಸಿಟಿವ್ ಎನರ್ಜಿ ಅಲ್ಲ. ನಾನು ಮೇಲ್ಗಡೆ ಯಾವಾಗಲೂ ಹೋಗೋದಕ್ಕಾಗೋದಿಲ್ಲ. ಮಡಚಿಟ್ಟು ಬಾ ಅಂತ ಅಂದರೂ ಕೂಡ ಕೇಳೋದಿಲ್ಲ. ಗಂಡು ಮಕ್ಕಳೇ ಹಾಗೆ ಅಲ್ವಾ, ಎಷ್ಟು ಹೇಳಿದ್ರು ಕೂಡ ಕೆಲಸ ಕಂಪ್ಲೀಟ್ ಮಾಡಲ್ಲ. ಅವನಿಗೆ ಟೈಮ್ ಬಂದಾಗ, ಅವನಿಗೆ ಮೂಡ್ ಬಂದಾಗ ಅವನೇ ಮಾಡ್ಕೊತಾನೆ. ಆದರೆ ಇವತ್ತು ಅವನು ಮಾಡಿರಲಿಲ್ಲ. ಅದಕ್ಕೋಸ್ಕರ ಮೇಲ್ಗಡೆ ರೂಮು ಅಂದರೆ ನನ್ನ ಮಗನ ರೂಮೆಲ್ಲ ನೀಟಾಗಿ ಬೆಡ್ಶೀಟ್ ಎಲ್ಲ ಮಡಚಿ, ಹಾಸಿಗೆ ಮ್ಯಾಗ್ಲದೆಲ್ಲ ಕುದ್ರಿ ಕ್ಲೀನಾಗಿ ಕಸ ಹೊಡೆದು ಅಷ್ಟೊತ್ತಿಗೆ ನನಗೂ ಕೂಡ ತುಂಬ ಸಾಕಾಗಿತ್ತು. ಅಂದರೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಇದೆಲ್ಲ ಮಾಡಿದ ಮೇಲೆ ನನಗೆ ಈ ವಾಯ್ಸ್ ಓವರ್ ಕೊಡಬೇಕಾದ್ರೆ ಹುಷಾರು ಕೆಟ್ಟಿರೋದು. ಇಷ್ಟೆಲ್ಲ ಕೆಲಸ ಮಾಡಿದ್ನಲ್ಲ, ಅದಕ್ಕೆ ಹುಷಾರಿಲ್ದಂಗೆ ಆಗಿರೋದು. ಕೆಲಸ ಅಂತೂ ಮಾಡಿದ್ದೆ, ವಾಯ್ಸ್ ಓವರ್ ಅಂತೂ ಹುಷಾರಿಲ್ದಾಗಲೇ ಕೊಡ್ತಾ ಇದ್ದೀನಿ ಅಷ್ಟೇ. ನೀವು ಹುಷಾರಿಲ್ದಿದ್ರು ಯಾಕೆ ಮಾಡಿದ್ರಿ ಮೇಡಮ್ ಅಂತ ಕೇಳ್ಬೋದು. ನನಗೆ ಕೆಲಸ ಮಾಡಬೇಕಾದ್ರೆ ಏನು ಹುಷಾರಿಲ್ದಂಗೆ ಆಗಿರಲಿಲ್ಲ. ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ನನಗೆ ಹುಷಾರು ತಪ್ಪಿದ್ದು. ಒಳಗಡೆನೂ ಕೂಡ ಕ್ಲೀನ್ ಮಾಡಿದ್ದಾದಮೇಲೆ ಈಗ ಸಿಟೌಟ್ಗೆ ಹೋಗಿ ಮತ್ತೆ ಕಸ ಎಲ್ಲ ಹೊಡಿತಾ ಇದ್ದೀನಿ. ನೋಡ್ತಾ ಇರ್ಬೋದು, ಮೇಲ್ಗಡೆ ಸಿಟೌಟು ನಮ್ಮದು, ನಮ್ಮ ಮನೆ ಹತ್ರ ಹೇಗಿದೆ ಅಂತ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ತುಂಬ ಜನ ಮೇಡಮ್ ನೀವು ತೋಟದಲ್ಲ ಇರೋದು ಅಂತ ಕೇಳ್ತಾ ಇರ್ತೀರ. ನಮಗೆ ಅರ್ಧ ತೋಟ ಅರ್ಧ ಊರೊಳಗಡೆ ಆ ರೀತಿ ಇದೆ. ಇತ್ಲಾಗ ನಾವು ತೋಟದಲ್ಲೂ ಇಲ್ಲ, ಇತ್ಲಾಗ ಊರೊಳಗಡೆನೂ ಇಲ್ಲ, ಆ ರೀತಿ ಕಾಣಿಸುತ್ತೆ. ನಾವಿರ್ತಕ್ಕಂಥ ಜಾಗ ಮಾತ್ರ ಪೀಸ್ಫುಲ್ಲಾಗಿದೆ. ಇಲ್ಲ, ನಾವು ಊರೊಳಗಡೆನೇ ಇರೋದು, ತೋಟದಲ್ಲ. ನಮ್ಮ ತೋಟ ಸ್ವಲ್ಪ ದೂರ, ನೀವು ನೋಡಿದಿರಲ್ಲ ನಮ್ಮ ತೋಟವ. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೆಳಗಡೆ ಬಂದು ಒಂದು ಬೆಲವತ್ತಣ್ಣಿನ ಜ್ಯೂಸ್ ಕುಡಿತಾ ಇದ್ದೀನಿ. ಅದು ಸಂಜೆ ಆದರೂ ಪರವಾಗಿಲ್ಲ. ನಾನು ಮಧ್ಯಾಹ್ನ ಊಟ ಇಡ್ಲಿ ತಿಂದಿದ್ದೇ ಲೇಟಾಗಿತ್ತು ಅಂತ ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಅದರಿಂದ ಬೆಲವತ್ತಣ್ಣಿತ್ತು ಅಂತೇಳಿ ಜ್ಯೂಸ್ ಮಾಡಿ ನಾನು ಕುಡಿದು ಇನ್ನು ಉಳಿದಿದ್ದನ್ನು ಫ್ರಿಡ್ಜ್ಗಿಟ್ಟೆ. ನನ್ನ ಮಗ ಮತ್ತು ನಮ್ಮ ಮನೆಯವರು ನಾಳೆ ಕುಡಿತೀವಿ ಅಂತ ಹೇಳಿ. ಹಾಗೆ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಬೇಕಿತ್ತು. ಸ್ವಲ್ಪ ಗ್ರೋಸರೀಸ್ ಎಲ್ಲ ತೊಗೊಂಬಂದಿದ್ವಿ ಅಡುಗೆ ಮನೆಗೆ, ಅದನ್ನೆಲ್ಲ ಜೋಡಿಸ್ಬೇಕಿತ್ತು. ಇನ್ನೂ ಕೂಡ ನೈಟ್ ಆದರೂ ಕೂಡ ಕೆಲಸ ಮುಗ್ದಿರಲಿಲ್ಲ. ಏನೇ ಆಗಲಿ ಒಂದೇ ದಿನ ಎಲ್ಲ ಕೆಲಸನೂ ಇಟ್ಕೊಂಡ್ರೆ ಮೈಂಡು, ಬಾಡಿ ಎಲ್ಲ ಸ್ಟ್ರೆಸ್ ಆಗುತ್ತೆ. ಆದರೆ ವಿಧಿ ಇಲ್ದಲೇ ನಾನು ಈಗ ಹೊಂಚ್ಕೊಂಡಿರ್ತಕ್ಕಂಥ ಕೆಲಸದಲ್ಲಿ ಯಾವ ಕೆಲಸ ಯಾವಾಗ ಮನಸ್ಸಿಗೆ ಬರುತ್ತಾ ಆವಾಗೆ ಮಾಡಬೇಕಾಗುತ್ತೆ. ಜ್ಯೂಸ್ ಕುಡಿದ್ಮೇಲೆ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿ ತಂದಿರ್ತಕ್ಕಂಥ ಗ್ರೋಸರೀಸ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಇನ್ನೇನು ಡೀಪ್ ಕ್ಲೀನಿಂಗ್ ಮಾಡೋ ಟೈಮ್ ಹತ್ರ ಬಂತು. ಯಾವಾಗ ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯನ್ನೆಲ್ಲ ಡೀಪ್ ಕ್ಲೀನಿಂಗ್ ಮಾಡಬೇಕು. ಈ ಸಲ ನನ್ನ ಮಗ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮೇ ಬಿ ಇರೋದಿಲ್ಲ. ಒಂದು 10 ದಿನ ಮುಂಚೆನೇ ಕಾಲೇಜ್ ಶುರುವಾಗ್ತಾ ಇದೆ. ಕೆಲಸ ಎಲ್ಲ ನನಗೆ ಬೀಳುತ್ತೋ ಏನೋ ಗೊತ್ತಾಗ್ತಾ ಇಲ್ಲ. ಆದರೆ ಇನ್ನೂ 1 ತಿಂಗಳಿದೆ. ಅದಕ್ಕೂ ಮುಂಚೆ ಮನೆ ಕ್ಲೀನ್ ಮಾಡೋದಕ್ಕೆ ಮನಸ್ಸೊಪ್ಪೋದಿಲ್ಲ. ಇನ್ನೂ ಹಬ್ಬ 1-1.5 ತಿಂಗಳಿದೆ. ಈಗಲೇ ಕ್ಲೀನ್ ಮಾಡಿದ್ರೆ ಮತ್ತೆ ಗಲೀಜು ಆದೇ ಆಗುತ್ತೆ. ಅದು ಹಬ್ಬಕ್ಕೆ ಮಡಿ ಅಂತ ಅನ್ಸಲ್ಲ. ಅದರಿಂದ ಅವ್ನು ಹೋದ್ರೂ ಪರವಾಗಿಲ್ಲ, ಅವ್ನು ಹೋದ್ಮೇಲೆ ನಾವೇ ಮನೆ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೀಪ್ ಕ್ಲೀನಿಂಗ್ ಕೂಡ ಶುರು ಮಾಡಬೇಕು.
ಎಷ್ಟು ಬೇಗ ದಿನಗಳು ಕಳೆದೋಯ್ತು ನೋಡಿ. ಬೇಸಿಗೆ ಕಾಲ ಕಳೆದು ಮಳೆಗಾಲನೂ ಹುಟ್ಟಿ ಮುಂಗಾರು ಮಳೆನೂ ಕಳೆದು ಇನ್ನೇನು ಹಿಂಗಾರು ಮಳೆ ಬರೋ ಟೈಮ್ ಆಗ್ತಾಯಿದೆ. ಆದರೆ ಮಳೆ ಮಾತ್ರ ಜೋರಾಗಿ ಬರ್ತಾ ಇಲ್ಲ. ನನ್ನ ಮಗನೂ ನನಗೆ ತುಂಬ ಹೆಲ್ಪ್ ಮಾಡ್ತಾನೆ ನೋಡಿ. ಅವನು ಮೇಲ್ಗಡೆ ಫ್ಲೋರ್ನೆಲ್ಲ ನೆಲ ಒರೆಸ್ತಿದ್ದ. ಹೋದೆ ವಿಡಿಯೋ ಮಾಡ್ತೀನಿ ಅಂತ ಅವನು ಕ್ಯಾಮ್ರಾ ಮುಚ್ಕೊಳೋದಕ್ಕೆ ಅಂತ ಹೇಳಿ ನೆಲ ಸಾರಿಸೋದ್ರಿಂದನೇ ಮೊಬೈಲಲ್ಲಿರ್ತಕ್ಕಂಥ ಕ್ಯಾಮ್ರಾನ ಮುಚ್ಚುತ್ತಾ ಇದ್ದಾನೆ, ನಾನು ತೋರಿಸ್ಬೇಡ ಅಂತ ಹೇಳಿ. ಆದರೂ ಕೂಡ ನಾನೊಂದು ಕ್ಲಿಪ್ ತೊಗೊಂಡೆ. ಫೈನಲ್ಲಾಗಿ ಇವತ್ತಿನ ದಿನ ಇದಾಗಿತ್ತು. ಇವತ್ತಂತೂ ಫುಲ್ ಬ್ಯುಸಿಯಾಗಿ ಫುಲ್ ಸ್ಟ್ರೈನ್ ಆಗಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹೇಗೆ ಅನ್ನಿಸ್ತು ಈ ವ್ಲಾಗ್ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ನಾಳೆ ಮತ್ತೊಂದು ಒಳ್ಳೆ ವ್ಲಾಗೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಇದು ನನ್ನ ಡೈಲಿ ರೋಟೀನ್, ಒಂದು ದಿನದ ನನ್ನ ಕತೆ. ತುಂಬ ಜನ ಮೇಡಮ್ ನಿಮ್ಮ ಡೈಲಿ ರೋಟೀನ್ ಶೇರ್ ಮಾಡಿ ಅಂತ ಕೇಳ್ತಾಯಿದ್ರಿ, ಸ್ವಲ್ಪ ಜನ ರೆಸಿಪಿ ಶೇರ್ ಮಾಡಿ ಅಂತ ಕೇಳ್ತಾಯಿದ್ರಿ. ಎಲ್ರಿಗೂ ಕೂಡ ಯೂಸ್ಫುಲ್ ಆಗಂಗೆ ನೀವು ಕೇಳಿರ್ತಕ್ಕಂಥ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ, ಹಾಗೆ ನನ್ನ ಡೈಲಿ ರೋಟೀನು ಕೂಡ ಶೇರ್ ಮಾಡ್ತೀನಿ. ಸಿಗುವ ನಾಳೆ.